ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ, ಶಾಸಕಾಂಗ ಇದೆ. ಎಲ್ಲ ವಿಧದಲ್ಲೂ ನಾವು ಹೋರಾಟ ಮಾಡಿ ಮುಂಚೆ ಹೆಂಗಿತ್ತೋ ಆ ಇದು ಪ್ರೋಸೆಸ್ಗೆ ಈ ಬಿಲ್ನ ವಾಪಸ್ ತಗೊಂಡ್ಬರ್ಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 1 ದಿವಸ ಆಗಲಿ. ನಂಬರ್ 1 ಹೆಸರು ಚೇಂಜ್ ಮಾಡಿದ್ರು, ಆ ಹೆಸರನ್ನ ನೀವು ಚೇಂಜ್ ಮಾಡಿದ್ರಿ, ನೀವು 2ನೇ ಸಲ ಮರುನಾಮಕರಣ ಮಾಡಿದ್ರಿ. ನೋಡಿ, ನಾವು ಗಾಂಧಿಗೆ ಮಹಾತ್ಮ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹಾತ್ಮ ಗಾಂಧಿ ಅವರಿಗೆ ಒಂದು ಅರ್ಪಣೆ ಮಾಡಿದ್ದೀವಿ. ಏನಕ್ಕೆ ಅಂದರೆ ಗ್ರಾಮ ಸ್ವರಾಜ್ಯ ಮೂಲಕ ಗ್ರಾಮೀಣ ಜನರಿಗೆ, ಬಡ ಕೂಲಿ ಕಾರ್ಮಿಕರಿಗೆ ಒಂದು ಕೆಲಸವನ್ನು ನೀಡಿ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ. ಇವ್ರ ತರ ನಾವು ಗೋಡ್ಸೆ ಸಂತತಿಯವರಲ್ಲ ನಾವು ಮೇಡಮ್. ಈಗ ನಂದನ್ ಅವರೇ, ಗಾಂಧಿ ಹೆಸರು ತೆಗೆದು ಮೋದಿ ಹೆಸರು, ಅಮಿತ್ ಶಾ ಹೆಸರು ಇಟ್ಟಿದ್ರೆ, ನೀವು ಅಪಸ್ವರ ಇಟ್ಟಿದ್ರೆ ಅರ್ಥ ಇರ್ತಾ ಇತ್ತು. ಈಗ ಅವ್ರು ರಾಮನ ನೋಡಿ, ಲೆಟ್ಸ್ ನಾಟ್ ಮಿಕ್ಸ್ ಇದು ರಾಮ ಗೀಮ. ಮುಂಚೆ ಏನಿತ್ತೋ ಅದಕ್ಕೆ ಏನಕ್ಕೆ ಇವ್ರಿಗೆ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ? ಹೆಸರು ಬದಲಾವಣೆನೇ ಅಭಿವೃದ್ಧಿನ ಬಿಜೆಪಿಗೆ ಅಲ್ಲಲ್ಲ. ನೋಡಿ, ಬೇರೆ ಹೆಸರು ನೋಡಿ, ಇವ್ರದ್ದು VBG ರಾಮ್ಜಿ ಇಟ್ಕೊಂಡಿದ್ದ ಬೇರೆ ಒಂದು ಯೋಜನೆ ಚಾಲನೆ ನೀಡಲಿ, ಅದಕ್ಕೆ ಇಟ್ಕೊಳ್ಳಿ. ಹೆಸರು ಬದಲಾವಣೆನೇ ಅಭಿವೃದ್ಧಿನ ಬಿಜೆಪಿ ತಲೆಯಲ್ಲಿರೋದು ಹಂಗಾದ್ರೆ? ಮೇಡಮ್, ಹೆಸರು ಬದಲಾವಣೆ ಅಂತದ್ದಲ್ಲ ಮೇಡಮ್, ಇದು ಯೋಜನೆಯ ಪರಿಷ್ಕೃತವಾದದ್ದು. ಯೋಜನೆಯಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರಪಿತರ ಬಗ್ಗೆ ಮಾತಾಡ್ತೀವಿ, ಅವರ ಕಲ್ಪನೆ, ಗ್ರಾಮಗಳ ಸ್ವರಾಜ್ಯದ ಕಲ್ಪನೆ, ಆ ಒಂದು ಕಲ್ಪನೆಯಲ್ಲಿ ಆಗ್ತಾ ಇರುವಂತದ್ದೇನೆ. ಇವ್ರಿಗೆ ಹೆಸರಿಂದ ಏನಾಗ್ಬೇಕಾಗಿರುತ್ತೋ, ಇವರಿಗೆ ರೈತರಿಗೆ ಮಹಾತ್ಮ ಗಾಂಧಿ ಅವರ ಏನು ಸಹಕಾರ, ಕನಸುಗಳು ಸಾಕಾರ ಆಗ್ಬೇಕಾ, ಇಲ್ಲ ಇವರು ಹೆಸರಿಂದ ಮಾತ್ರ ಇದು ಮಾಡುವಂತದ್ದ? ಅವರ ಒಂದು ಏನ್ ಕನಸಿತ್ತು ಅದನ್ನ ನಾವು ನೆನ್ಸು ಮಾಡ್ತಾ ಇರುವಂತದ್ದು. ಗಾಂಧೀಜಿ ಮೊದಲೇ ಹೇಳಿದ್ರು, ಇನ್ನೊಂದ್ಸಲ ಹೇಳಿದ್ರು, ನಾವು ಸ್ವತಂತ್ರ ಆದ್ಮೇಲೆ ಕಾಂಗ್ರೆಸ್ ಅನ್ನು ವಿಭಜಿಸಬೇಕು, ಬ್ಯಾನ್ ಮಾಡಬೇಕು, ವಿಸರ್ಜಿಸಬೇಕು ಅಂತ. ಇವ್ರು ಮಾಡಿದ್ರ? ಇವರು ಗಾಂಧೀಜಿ ಮಾತ್ರ ಕೇಳಿದ್ರೆ? ಇವರು ಇಲ್ವಲ್ಲ, ಅದೇನು ಕೇಳಿಲ್ವಲ್ಲ. ನಾವ್ ಹೇಳ್ತಾ ಇರುವಂತದ್ದು ಇದ್ರಲ್ಲಿ ಏನೆಲ್ಲ ಗಾಂಧಿ ಕೊಡ್ತಾ ಇರೋ ಮರ್ಯಾದೆ ಅಂತ ಕೇಳ್ತಾರೆ ಅವರು. ಸರಿ, ಅವ್ರು ಗಾಂಧಿ ತತ್ವಗಳನ್ನು ಅನುಸರಿಸಲಿಲ್ಲ, ಯೋಜನೆಗೆ ಮಾತ್ರ ಗಾಂಧಿ ಹೆಸರಿಟ್ರು. ನೀವು ಆ ಹೆಸರುಗಿಟ್ಟಿದ್ದ ಅಂದ್ರೆ ಯೋಜನೆಗಿಟ್ಟಿದ್ದ ಹೆಸರನ್ನು ತೆಗಿತಾ ಇದ್ದೀರಾ? ಸಿಂಪಲ್ ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ. ಇದೇ ಗಾಂಧಿನಗರ ಕ್ಷೇತ್ರ ಬೆಂಗಳೂರಿನ ಆನ್ಸರ್ ಕೇಳ್ಕೊಳ್ಳೋದು ದಯವಿಟ್ಟು ನನಗೆ ಅನ್ಸ್ಕೊಡಿ. ಇದೇ ಗಾಂಧಿನಗರ ಕ್ಷೇತ್ರದಲ್ಲಿ, ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲಿ ಗಾಂಧಿನಗರ ಅಂತ ವಾರ್ಡ್ ಇತ್ತು. ಆ ಗಾಂಧಿನಗರ ವಾರ್ಡ್ ಹೊಸ GBA-ನಲ್ಲಿ ನೆಹರು ನಗರ ಅಂತ ಹಾಕಿದೆ. ಒಂದ್ ನಿಮಿಷ, ಯಾಕೆ ಗಾಂಧಿ ಹೆಸರು ತೆಗೆದ್ರು? ಗಾಂಧಿ ಹೆಸರು ಡೈವರ್ಟ್. ಅವ್ರು ಹೇಳಿದ್ ಮಾತ್ರ ಸರಿ ಆಗುತ್ತೆ. ನಾವೇನ್ ಯೋಜನೆ ಬಿಟ್ಟು ಬೇರೆ ಯಾವ್ದನ್ನು ಯಾಕೆ ಮಾಡಿದ್ರು? ಚೇಂಜ್ ಮಾಡಿದ್ರು, ನೆಹರು ನಗರ ಅಂತ ಯಾಕೆ ಮಾಡಿದ್ರು? ಹೆಸರು ಚೇಂಜ್ ಮಾಡದೆ ಅಭಿವೃದ್ಧಿನ ನಿಮ್ಮ ಪಾಲಿಗೆ? ಮೇಡಮ್, ಯೋಜನೆ ಅಭಿವೃದ್ಧಿ ಅಂತಲ್ಲ, ಇವರ ಒಂದು ಕಾಲಘಟ್ಟದಲ್ಲಿ 2 ಲಕ್ಷ ಕೋಟಿನ ಇದ್ದಿದ್ದು, ಅದಕ್ಕಿಂತ ದುಪ್ಪಟ್ಟ 8 ಲಕ್ಷ ಕೋಟಿ ಬಜೆಟ್ ಇರುವಂತದ್ದು. ಇದರಲ್ಲಿ ಮನ್ರೇಗಾದಲ್ಲಿ ನಾವು ಇರ್ಬೇಕಾದ ಕೊಟ್ಟಿದ್ದಂಥದ್ದು. ಆಮೇಲೆ ತಿಳ್ಕೊಬೇಕಾಗುತ್ತೆ, ರಾಜ್ಯ ಸರ್ಕಾರದ ತಲೆ ಮೇಲೆ ತಂದು ಹೆಣವಾರವನ್ನ ಹೊರಿಸಿದ್ರೆ ನಿಮ್ದು ಏನು? ತಮಗೂ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು 40% ಕಮಿಷನ್ ಏನೋ ಭ್ರಷ್ಟಾಚಾರ ಏನೋ ಮಾಡ್ತಾ ಇದ್ರಲ್ಲ, ಅದನ್ನೇ ತಗೊಬಂದು ಉದ್ಧಾರ ಮಾಡ್ಬಿಡ್ತೀವಿ ಅಂತ. ಯಾವ 40% ಕಮಿಷನ್ ಕೊಟ್ರ ಇವರು? ಸೇಮ್ ರೇಷಿಯೋ ಕರ್ನಾಟಕದ ಜೊತೆಗೆ ಬೇರೆ ರಾಜ್ಯಗಳಿಗೂ ಸೇಮ್ ರೇಷಿಯೋ ಹಾಕಿದಿರಿ. 60-40 ಅಲ್ಲಿ, 90-10 ಅಲ್ಲಿ. ಅದು ರಾಜ್ಯ ಸರ್ಕಾರಗಳಿಗೆ ಹೆಣಭಾರ ಹೊರಿಸ್ದಂಗೆ ಅಂತ ಅನ್ನಿಸ್ತಾ ಇಲ್ವಾ ಮೇಡಮ್? ಹಾಗಾದ್ರೆ ರಾಜ್ಯಗಳಿಗೆ ಹೊಣೆ ಇದಿಲ್ವಾ? ಹಾಗಾದ್ರೆ ದೇಶದ ಜನರ ಟ್ಯಾಕ್ಸ್ ಮನಿಯನ್ನ ಯಾವುದೇ ರೀತಿಯಾಗಿ ಖರ್ಚು ಮಾಡಿ ಅದು ನ್ಯಾಷನಲ್ ಅಸೆಟ್ ಆಗ್ತೀರಾ ಮೇಡಮ್? ಅದಕ್ಕೆ ಹೇಳ್ತಾ ಇರೋದು, ಯಾವ್ದು ನ್ಯಾಷನಲ್ ಅಸೆಟ್ ಕ್ರಿಯೇಟ್ ಮಾಡಿದ್ದೀರಾ ನೀವು? ಮನ್ರೇಗಾದಲ್ಲಿ ಯಾವ್ದು ಇದು ಮಾಡಿದ್ದೀರಾ? ಯಾವ್ದು ಮಾಡಿಲ್ಲ. ಭ್ರಷ್ಟಾಚಾರದ ಕೂಪವಾಗಿ ಕಾಂಗ್ರೆಸ್ಸಿನ ಇನ್ನೊಂದು ಎಕ್ಸ್ಟೆಂಡೆಡ್ ಹ್ಯಾಂಡ್ ಅದು. ಕಾಂಗ್ರೆಸ್ಸಿನ ಇನ್ನೊಂದು ಎಕ್ಸ್ಟೆಂಡೆಡ್ ಹ್ಯಾಂಡ್ ಇದೇ ಪಶ್ಚಿಮ ಬಂಗಾಳದಲ್ಲಿ 2022ರಿಂದ 2024-25ರಲ್ಲಿ 22,000 ಕೋಟಿ ಭ್ರಷ್ಟಾಚಾರ ಆಗಿದೆ. ಈ ತರದ್ದು ಇಡೀ ಭಾರತದಲ್ಲಿ ಅಲ್ಲ ಆಗಿರುವಂತ ಆ ಒಂದು ಲೂಪ್ ಹೋಲ್ಸ್ ನ ತಡೆಗಟ್ಟಕ್ಕೋಸ್ಕರನೇ ಹೊಸ ಕಾಯ್ದೆ ತಗೊಬಂದಿರುವಂತದ್ದು. ಅದು ಇವ್ರಿಗೆ ಏನಂತಂದ್ರೆ, ಅವ್ರಿಗೊಂದು ಎಕ್ಸ್ಟೆಂಡೆಡ್ ಆಗಿ ಭ್ರಷ್ಟಾಚಾರದ ಇನ್ನೊಂದು ಇದಾಗಿತ್ತು ಅವ್ರಿಗದಲ್ಲಿ, ಅದು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವ್ರು ಅಳಲೇ ಹೊರತು ಬೇರೆ ಇನ್ಯಾವುದಕ್ಕೂ ಅಳಲಲ್ಲ. ನಾನ್ ಕೇಳ್ತಾ ಇರುವಂತದ್ದು, ಏನ್ ನಿಮಗೆ ತೊಂದರೆ? ನಿಮಗೆ ವಾಟ್ ಈಸ್ ಇಟ್? 100 ದಿನದಿಂದ 125 ದಿನ ಜನರ ಒಪ್ಕೊಂಡಿದ್ದಾರೆ. ಇವರ ರಾಜಕೀಯ ತಿಕ್ಕಾಟ, ಇವರ ಒಂದು ಇದು ದೇಶದಲ್ಲಿ ಇವ್ರಿಗೇನು ಬೇರೆ ಕೇಂದ್ರ ಸರ್ಕಾರದ ಮೇಲೆ ಹೇಳಕ್ಕಿದ್ದಿಲ್ಲ. ರಾಜ್ಯ ಸರ್ಕಾರ ಇದೊಂದೇ ಹೇಳ್ತಾ ಇರುವಂತದ್ದು. ಪಕ್ಕದ ತೆಲಂಗಾಣದಲ್ಲಿ ಇದ್ರದ್ದು ಉಸಿರೇ ಇಲ್ಲ. ರೇವಂತ್ ರೆಡ್ಡಿ ಉಸಿರೇ ಇಲ್ಲ. ಹೇಳ್ಬೇಕಾಗತ್ತೆ, ರೇವಂತ್ ರೆಡ್ಡಿ ಉಸಿರೇ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇವರೇ ಕೇಳ್ಬೇಕಾಗತ್ತೆ. ಮೇಡಮ್, ನೀವು ಅದನ್ನ ಹೇಳ್ಕೊಳ್ತೀರಲ್ಲ ಮೇಡಮ್. ನೀವು